ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೂರ್ಯನು ಉತ್ತರಮುಖಿಯಾಗಿ ಸಂಚರಿಸುವ ಉತ್ತರಾಯಣ ಪುಣ್ಯಕಾಲದ ಈ ಶುಭ ಸಂದರ್ಭವು ಎಲ್ಲರ ಬದುಕುಗಳಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುವೆ. ಮಕರ ಸಂಕ್ರಾಂತಿಯನ್ನು ಭಾರತೀಯರು ಅತ್ಯಂತ ಪುಣ್ಯಕಾಲ ಎಂದು ಭಾವಿಸಿದ್ದಾರೆ. ಸೂರ್ಯನ ಗತಿಯಲ್ಲಿ ಚಲನೆಯಲ್ಲಿ ಎರಡು ವಿಧಗಳುಂಟು. ಒಂದು ಉತ್ತರಾಯಣ, ಮತ್ತೊಂದು ದಕ್ಷಿಣಾಯಣ. ಸೂರ್ಯನು ಈ ದಿನದಂದು ಮಕರ ಸಂಕ್ರಾಂತಿ ಎಂದು ಮಕರ ರಾಶಿಯನ್ನು ಪ್ರವೇಶಿಸುವ ಮೂಲಕ ಉತ್ತರಮುಖಿಯಾಗಿ ತನ್ನ ಪಯಣವನ್ನು ಪ್ರಾರಂಭಿಸುತ್ತಾನೆ. ಕರ್ಕ ರಾಶಿಯಲ್ಲಿ ಪ್ರವೇಶಿಸಿ ದಕ್ಷಿಣಮುಖಿಯಾಗಿ ತನ್ನ ಪಯಣವನ್ನು ಪ್ರಾರಂಭಿಸುತ್ತಾನೆ. ಅಯಣ ಅಂದರೆ ಚಲನೆ ಅಂತ. ಸೂರ್ಯನಿಗೆ ಎರಡು ಅಯನಗಳಿವೆ. ಒಂದು ಉತ್ತರಮುಖಿಯಾಗಿ ಚಲಿಸುವ ಅಯನವು ಉತ್ತರಾಯಣವಾದರೆ, ದಕ್ಷಿಣಮುಖಿಯಾಗಿ ಸಂಚರಿಸುವ ಕಾಲ ಅದು ದಕ್ಷಿಣಾಯನ ಅಂತ ಅನಿಸ್ಕೊಳ್ಳೋದು. ಅಯನದ ಚಲನೆ ಅಂತ. ಉತ್ತರಾಯಣ ಕಾಲವನ್ನು ಅತ್ಯಂತ ಪುಣ್ಯ ಕಾಲವೆಂದು ಭಾರತೀಯರು ಪರಿಭಾವಿಸಿದ್ದು, ಈ ಹಿಂದೆ ಮಕರ ಸಂಕ್ರಾಂತಿಯಿಂದ ಎಲ್ಲ ಶುಭನಾದಿ ಮಂಗಳ ಕಾರ್ಯಗಳನ್ನು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಇದನ್ನು ಶುಭವೆಂದು ಭಾವಿಸಿದ್ದಾರೆ. ಈ ಮಕರ ಸಂಕ್ರಾಂತಿಯ ಬಗ್ಗೆ ಈ ಪುಸ್ತಕದಲ್ಲಿ ಭಾರತೀಯ ಹಬ್ಬಗಳ ಸಂಸ್ಕೃತಿ ದರ್ಶನ ಎನ್ನುವ ನನ್ನ ಪುಸ್ತಕದಲ್ಲಿ ಮಕರ ಸಂಕ್ರಾಂತಿಯ ಕುರಿತು ವಿಶ್ಲೇಷಣೆ ಇದೆ. ಆಸಕ್ತರು ಇದನ್ನು ಓದಬಹುದು. ನಾವು ಇಂದು ಮಕರ ಸಂಕ್ರಾಂತಿಯ ಈ ಪುಣ್ಯ ದಿನದಂದು, ಶುಭ ದಿನದಂದು ಲೋಕಗುರು ಕನಕದಾಸರ ಆಧ್ಯಾತ್ಮಿಕ ಕೀರ್ತನೆಗಳ ಅಂತರ್ಗತ ಮೌಲ್ಯವನ್ನು ಸಾರುವ ಆಲಯದಿಂದ ಬಯಲುನಡಿಗೆ ಕಾರ್ಯಕ್ರಮದ 6ನೇ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮಕರ ಸಂಕ್ರಾಂತಿಯ ಈ ದಿನದಂದು ಬಹುತೇಕ ಜನರು ಹಳ್ಳ, ಕೆರೆ, ಬಾವಿ, ನದಿ, ಸರೋವರ, ಸಮುದ್ರಗಳತ್ತ ನಡೆದು ಮಿಂದು ಅಭ್ಯಂಗ ಸ್ನಾನ ಮಾಡಿ ಪಾಪ ಕಳೆದುಕೊಂಡೆವು, ಪೀಡೆ ಹೋಯಿತು ಎಂದು ಭಾವಿಸುತ್ತಾರೆ. ಇದು ಒಂದು ನಂಬಿಕೆ ಅಷ್ಟೇ. ಆದರೆ ನದಿಯಲ್ಲಿ ಮಿಂದು ಸ್ನಾನ ಮಾಡಿದ ಮಾತ್ರಕ್ಕೆ ಯಾರ ಪಾಪವೂ ಹೋಗುವುದಿಲ್ಲ. ದೇಹಕ್ಕಂಟಿದ ಮಲ ಹೋಗುವುದೇ ಹೊರತು ಮನಸ್ಸಿಗೆ ಅಂಟಿದ ಮಲ ಹೋಗಲಾರದು. ಅದನ್ನೇ ನಾವೆಲ್ಲ ಇಂದು ಅಭ್ಯಂಗ ಸ್ನಾನ ಮಾಡಬೇಕು, ಹಾಗೆ ಸ್ನಾನ ಮಾಡಬೇಕು, ಹೀಗೆ ಮಂತೆಲ್ಲ ನಮ್ಮ ಶಾಸ್ತ್ರ ಹೇಳ್ತಾರೆ. ಅದರಂತೆ ನಾವೆಲ್ಲ ಹೋಗಿ ಮಿಂದು ಮೈ ತುಂಬ ಇದು ತೈಲವನ್ನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಎಳ್ಳೆಣ್ಣೆಯಿಂದ ಎಣ್ಣೆ ಕುಟ್ಟಿ ಮಾಡಿ ಹಚ್ಕೊಂಡು ಅಭ್ಯಂಗ ಸ್ನಾನ ಮಾಡ್ತಾರೆ. ನಮ್ಮ ಎಲ್ಲ ಪೀಡೆ ಹೋಯಿತು ಅಂತ. ಪೀಡೆ ಹೋಗೋದಿಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಸ್ನಾನ ಮಾಡ್ತಾರೆ ನದಿಯಲ್ಲಿ. ನೋಡಿ, ಅಷ್ಟೆಲ್ಲರ ಸ್ನಾನ ಮಾಡಿ ನಮ್ಮ ತಲೆ ಮೇಲೆ ಬಂದು ಕೂತಿರ್ತದೆ. ಆ ಪೀಡೆ ಮತ್ತೆ ನಮ್ಮಲ್ಲಿ ವಾಪಸ್ ಬರ್ತದೆ, ಪೀಡೆ ಹೋಗಲ್ಲ. ಅದು ಜನ ಹಾಗಂತ ಒಂದು ನಂಬಿಕೆ, ಜನರು ನಂಬಿಕೆ, ನಾನು ನದಿಯಲ್ಲಿ ಸ್ನಾನ ಮಾಡಿ ಪೀಡೆ ಹೋಯಿತು ಅಂತ. ನಾವು ಕಳೆದುಕೊಳ್ಳೋ ಪೀಡೆ ನಮ್ಮಲ್ಲೇ ಇದೆ. ನಮ್ಮ ಪೀಡೆ ನಾವು ಹೆಂಗೆ ಕಳ್ಕೊಬೇಕು ಅಂತ ಕನಕದಾಸರು ತಮ್ಮಲ್ಲಿ ಹೇಳ್ತಾರೆ. ನಾವೆಲ್ಲ ಈ ನಮ್ಮ ಶಾಸ್ತ್ರಗಳು ಇಂಥವ್ರು ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈ ನದಿ ಸ್ನಾನ ಮಾಡಿ, ಆ ನದಿ ಸ್ನಾನ ಮಾಡಿ, ಗಂಗಾ ನದಿ ಸ್ನಾನ, ಆ ಶ್ರೇಷ್ಠ. ಯಾವ ಸ್ನಾನವೂ ಶ್ರೇಷ್ಠವಲ್ಲ. ನಮ್ಮ ಮನಸ್ಸಿನ ಸ್ನಾನ ಇದೆಯಲ್ಲ, ಮನಸ್ಸನ್ನು ತಿಳಿದುಕೊಳ್ಳಿ ಶ್ರೇಷ್ಠತಾನ ಅಂತೇಳಿ ಕನಕದಾಸರು ಹೇಳ್ತಾರೆ. ಸ್ನಾನ ಮಾಡಿ ಅಂದರೆ ನಾವು ಇವತ್ತು ಸಂಕ್ರಾಂತಿ ಎಂದು ನದಿ, ಸರೋವರ, ಸಮುದ್ರಕ್ಕೆ ಸ್ನಾನಕ್ಕೆ ಹೋಗುವ ಮುನ್ನ ನಾವು ಇದನ್ನು ಒಂದ್ಸಲ ಆಲೋಚಿಸಬೇಕು, ಅರ್ಥೈಸಿಕೊಳ್ಳಬೇಕು. ಅವ್ರು ಹೇಳ್ತಾರೆ, ಸ್ನಾನವ ಮಾಡಿರು ಜ್ಞಾನ ತೀರ್ಥ ಇಲ್ಲ ನಮ್ಮ ಕೀರ್ತನೆ. ಇಂದು ನಾವು ಮಕರ ಸಂಕ್ರಾಂತಿ ಎಂದು ಅದನ್ನು ಆರೈದು ನೋಡುವ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ನಿಂದು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ತನ್ನ ತಾನರಿದುಕೊಂಬುದೇ ಒಂದು ಸ್ನಾನ, ಅನ್ಯಾಯ ಮಾಡಿದಿರುವುದೇ ಇನ್ನೊಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ, ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಪರಸತಿಯ ಭ್ರಮಿಸಿದ್ದರೆ ಒಂದು ಸ್ನಾನ, ಪರನಿಂದೆಯೇ ಮಾಡದಿದ್ದರೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರತತ್ವ ನರಿತುಕೊಂಬುದೇ ಒಂದು ಸ್ನಾನ. ಜ್ಞಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಭೇದ ಉಳಿದದೇ ಒಂದು ಸ್ನಾನ, ಆದಿಮೂರ್ತಿ ಕಾಗಿನಲ್ಲಿ ಆದಿಕೇಶವನ ಪಾದಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಕನಕದಾಸರು ಈ ಕೀರ್ತನೆಯಲ್ಲಿ ನಿಜ ಸ್ನಾನದ ಮಹಿಮೆಯನ್ನು, ಯಾವುದು ನಿಜ ಸ್ನಾನ ಅಂತ ಹೇಳ್ತಾರೆ. ಜ್ಞಾನ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಿಜವಾದ ಸ್ನಾನ. ನದಿಯಲ್ಲಿ, ಬಾವಿ, ಸರೋವರ, ಸಮುದ್ರದಲ್ಲಿ ಮಿಂದರೆ ಅದು ಸ್ನಾನವಲ್ಲ. ಅದು ಕೇವಲ ದೇಹವನ್ನು ಶುಚಿಗೊಳಿಸುವ ದೇಹ ಶೌಚ ಕ್ರಿಯೆ ಅಷ್ಟೇ. ಆದರೆ ನಾವು ತೊಳೆಯಬೇಕಾದು ಮೈಯನ್ನಲ್ಲ, ಮನಸ್ಸನ್ನು. ಆದ್ದರಿಂದ ನಾವು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ನೀವು ಜ್ಞಾನವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿರಿ. ಈ ಮಾಡ್ತಕ್ಕಂಥ ಹರಿಯುವ ನದಿ ನೀರಿಲ್ಲ, ಅದು ಜ್ಞಾನದ ಅಜ್ಞಾನ ತೀರ್ಥ. ಅಲ್ಲಿ ಅದು ಆ ನೀರಿನಲ್ಲಿ ಮಿಂದಕ್ಕೆ ಮಾತ್ರ ಯಾರೂ ಪಾವನರಾಗಲ್ಲ. ಅಜ್ಞಾನ ತೀರ್ಥ ಅಂದರೆ ಅಜ್ಞಾನಿ ಜನರು ಹೇಳಿದ ಮಾತನ್ನು ಕೇಳಿ ನೀವು ಕೂಡ ಅಜ್ಞಾನಿಗಳಾಗಿ
ಮಿಂದು ಏಳುತ್ತಿದ್ದೀರಿ, ಮುಳುಗಿ ಏಳುತ್ತಿದ್ದೀರಿ. ಅದು ನಿಜವಾದ ಸ್ನಾನವಲ್ಲ. ನಿಜವಾದ ಸ್ನಾನ ಜ್ಞಾನದ ಸ್ನಾನ, ಅರಿತು ಮಾಡುವ ಸ್ನಾನ, ಅರಿತು ಮಾಡುವ ಬದುಕೆ ಜ್ಞಾನ ಸ್ನಾನ ಅಂತ. ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ, ಜ್ಞಾನವೆಂಬ ತೀರ್ಥದಲ್ಲಿ ನೀವು ಸ್ನಾನ ಮಾಡಿ. ತೀರ್ಥಕ್ಷೇತ್ರ ಅಂತ ಆ ದೇವಸ್ಥಾನ ಈ ತೀರ್ಥದಲ್ಲಿ ಹೋಗುತ್ತಿರಲ್ಲ. ತೀರ್ಥ ಹರಿಯುವ ನೀರು, ತೀರ್ಥ ಮತ್ತು ಕ್ಷೇತ್ರ ಇಡ್ತಾವ. ಅಂದರೆ ಬರೀ ಕ್ಷೇತ್ರ ಇಲ್ಲ, ತೀರ್ಥ ಕ್ಷೇತ್ರ ಯಾಕೆ ಪೂಜ್ಯತೆ ಕೊಡ್ತಾರೆ ಅಂದರೆ ಅಲ್ಲಿ ಹರಿಯುವ ನೀರು ಇರಬೇಕು, ಜೊತೆಗೆ ಅದೊಂದು ದೇವರ ಸ್ಥಾನ ಇರಬೇಕು, ಕ್ಷೇತ್ರ ಇರಬೇಕು ಅಂತ ತೀರ್ಥ ಕ್ಷೇತ್ರ. ಅಲ್ಲಿ ಗಂಗೆ ಎಲ್ಲ ಹೇಳ್ತೀರಿ ನೀವು, ಗಂಗಾ ಯಮುನಾ ಕಾವೇರಿ ಸಂಘಕ್ಕೆ ಹೋಗ್ತಿರಲ್ಲ, ಸಂಗಮ ಸ್ನಾನಕ್ಕೆ ಹೋಗ್ತೀರಿ. ಎಲ್ಲ ಕಾಶಿ ಪ್ರಯಾಗ ಮಥುರಾ ಎಲ್ಲ ಹೋಗ್ತೀರಿ. ಅವೆಲ್ಲ ಪವಿತ್ರ ಕ್ಷೇತ್ರ ತಿಳ್ಕೊಂಡಿದ್ದೀರಿ. ಅಂಥ ಕ್ಷೇತ್ರದಿಂದ ನಿಮಗೆ ಯಾವ ಲಾಭವೂ ಇಲ್ಲ. ಆದ್ದರಿಂದ ನೀವು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಜ್ಞಾನವೆಂಬ ತೀರ್ಥದಲ್ಲಿ ಅಂದರೆ ತನ್ನರಿವಿನ ಜ್ಞಾನ, ತಾನು ಯಾರು ಎನ್ನುವ ಜ್ಞಾನವನ್ನು ಅರಿತು ಮಾಡುವ ಸ್ನಾನ ಅಂತ ಸ್ನಾನ ಮಾಡಿರಿ. ಮಾನವರೆಲ್ಲ ಮೌನದೊಳಗೆ ನಿಂತು ಹೇಳ್ತಾರೆ, ನೀವು ಮೌನವಾಗಿ ನಿಂತು ಸ್ನಾನ ಮಾಡಿರಿ. ಯಾಕಂದ್ರೆ ನದಿಗೆ ಹೋದಾಗ ಏನು ಮಾಡ್ತೀರಿ, ಎಲ್ಲ ಸಾವಿರಾರು ಜನ ಇರ್ತಾರೆ ನಮ್ಮ ನದಿಯಲ್ಲಿ ನಿಂದಾಗ, ಅವ್ರದ್ದು ನೀವು ಕಲರವ ಸದ್ದು ಗದ್ದಲ ಸ್ನಾನ ಮಾಡ್ತೀರಿ. ಆ ಸ್ನಾನದ ಏನು ಉಪಯೋಗ ಇಲ್ಲ. ಅಂದರೆ ನಿಮಗೇನೋ ಒಂದು ಭ್ರಮೆ ಅಷ್ಟೇ, ನಾನು ಇಂದು ನದಿ ಸ್ನಾನ ಮಾಡೋಕೆ ನಾನು ಪುನೀತನಾದೆ, ಪಾವನಾದೆ, ಶುಚಿಯಾದಂಥ ಬದು ಭ್ರಮೆ ಅಷ್ಟೇ. ಅದು ಆ ಭ್ರಮೆಯಿಂದ ಹೊರಬಂದು ನೀವು ಜ್ಞಾನ ತೀರ್ಥದಲ್ಲಿ ಮೌನವಾಗಿ ನಿಂತು ಸ್ನಾನ ಮಾಡಿ. ಅಂದರೆ ಮೌನವಾಗಿ ಮನಸ್ಸು, ಅವ್ರು ಹೇಳ್ತಾರೆ ಮೌನದಲ್ಲಿ ನಿಂದು. ಯಾಕೆಂದರೆ ಮಾತಿದಲ್ಲ, ಮಾತಿನಿಂದಲೇ ನಗೆನುಡಿ, ಮಾತಿನಿಂದ ಹೆಗೆನುಡಿ. ಈ ನಮ್ಮ ಮಾತಿನ ಎಲ್ಲವಿದೆ, ಮಾತಿನಲ್ಲೇ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಯಾಕೆ ಕೇಳ್ತಾರೆ? ಅದಕ್ಕೆ ಅಲ್ಲಂ ಪ್ರವೃತ್ತ ಮಾತೆಂಬುದು ಜ್ಯೋತಿರ್ಲಿಂಗ. ಅಂದರೆ ಮಾತಿನಷ್ಟು ಜ್ಯೋತಿರ್ಲಿಂಗ ಸ್ವರೂಪದ ಮಾತನ್ನು ನಾವು ಹೇಗೆಗೋ ಬಳಸಿ, ಹೇಗೆಗೋ ಮಾತಾಡಿ, ಮಾತಿನಿಂದ ಕಲ್ಮಶ, ಮಾತಿನಿಂದ ಪಾಪ ಎಲ್ಲವೂ ಬರುತ್ತೆ. ಮಾತಿನಿಂದಲೇ ಪುಣ್ಯ, ಮಾತಿನಿಂದಲೇ ಪಾಪ. ಹಾಗಾಗಿ ಪುಣ್ಯಕರವಾದ ಮಾತಾಡದೆ ಅದು ಒಳ್ಳೆಯ ಮಾತು. ಅದಕ್ಕೆ ಆ ಈ ನಮ್ಮ ಮಾತಿನಿಂದ ನಗೆನುಡಿ, ಮಾತಿನಿಂದ ಹಗೆನುಡಿ. ಮಾತಿನಿಂದಲೇ ಒಳ್ಳೆ ನಗುವ ಇನ್ನೊಬ್ಬರ ಮನಸ್ಸನ್ನು ಅಳಿಸಬಹುದು, ಮತ್ತೊಬ್ಬರ ಮನಸ್ಸನ್ನು ಕೆಳಿಸಬಹುದು. ಇದೇ ಮಾತು. ಹಾಗಾಗಿ ಆ ಮಾತನ್ನು ಮಾತು ಬರೀ ಮಾತೆ, ಆ ಮಾತಿನಿಂದ ಬದುಕು ಹಾಳಾಗುತ್ತೆ. ಆದ್ದರಿಂದ ನೀವು ಕಥೆಗಳ ಗೊಡವೆ ಹೋಗದೆ ಮೌನವಾಗಿ ನಿಂತು ಜ್ಞಾನ ತೀರ್ಥಲಿಸ. ಅಂದರೆ ನೀವು ಮೌನಿಗೆ ಒಂದು ಕ್ಷಣ ಅಂತರ್ಮುಖಿಗಳಾಗಿ ನಿಮ್ಮೊಳಗೆ ನೀವು ಹಿಡಿದುಕೊಂಡು ಧ್ಯಾನಿಸಿ, ನಿಮ್ಮೊಳಗಿನ ಆತ್ಮಚೇತನನ್ನು ಅರಿತುಕೊಂಡು ನೀವು ಅಲ್ಲಿ ಬೆರೆತು ಸ್ನಾನ ಮಾಡಿ. ತನ್ನ ತಾನರಿತುಕೊಂಬದೇ ಒಂದು ಸ್ನಾನ ಹೇಳ್ತಾರೆ ಕನಕದಾಸರು. ನಾವು ಜ್ಞಾನ ಸ್ನಾನ ಯಾವುದು, ಯಾವ ಥರ ಜ್ಞಾನ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನ ತೀರ್ಥ ಯಾವುದು ಅಂತ ಹೇಳ್ತಾರೆ. ಈಗ ತನ್ನ ತಾನರಿದುಕೊಂಬದೇ ಒಂದು ಸ್ನಾನ. ತನ್ನ ತಾನರಿಯುವುದು ಅಂದರೆ ನಾನು ಯಾರು ಅಂತಕ್ಕಂಥ ಜ್ಞಾನ. ಸಾಮಾನ್ಯವಾಗಿ ನಾನು ದೇಹವೇ, ಎಲ್ಲರೂ ನಾನೇ ಪ್ರತಿಯೊಬ್ಬ ವ್ಯಕ್ತಿ ಇಂಥವ್ರಿಗೆ ತನ್ನ ಹೆಸರು ರಾಮ, ಕೃಷ್ಣ, ಶಿವ, ಶಂಕರ ತಮ್ಮ ಹೆಸರು ಹೇಳ್ಬಿಡ್ತಾರೆ. ಅದು ತಾನಲ್ಲ, ಅದು ದೇಹಕ್ಕಿಟ್ಟ ಹೆಸರು. ತನ್ನ ದೇಹಕ್ಕೆ ಜನ ಗುರುತಿಸುವಲು ಕರೆಯುವ ಒಂದು ಹೆಸರು ಅಷ್ಟೇ. ಅದಕ್ಕೆ ತಾನು ಯಾರು, ದೇಹವಲ್ಲ, ತಾನು ಜೀವಲ್ಲ, ತಾನು ಆತ್ಮ. ನಾನು ಆತ್ಮ ಅಂತಕ್ಕಂಥ ಜ್ಞಾನ ತಿಳಿದುಕೊಳ್ಳದೆ ತನ್ನ ಅರಿವು ಅಂದರೆ ತನ್ನತನ ಯಾವುದು, ಯಾವುದು ಶಾಶ್ವತವಾಗಿ ನಮ್ಮಲ್ಲಿ ಇರುತ್ತೋ ಅದೇ ತನ್ನತನ, ಅದೇ ಆತ್ಮ ಒಂದೇ ಸದಾ ನಮ್ಮಲ್ಲಿರೋದ್ರಿಂದ ನಾನು ಆತ್ಮನು, ನಾನು ದೇಹಿಯಲ್ಲ, ನಾನು ಜೀವಿಯಲ್ಲ, ನಾನು ಜಡನಲ್ಲ, ನಾನೇ ಚೇತನನು ಅಂತಕ್ಕಂಥ ಜ್ಞಾನ ಇರೋದೇ ಆತ್ಮಚೇತನ, ಅದೇ ಆತ್ಮಜ್ಞಾನ. ತನ್ನ ತಾನರಿದುಕೊಂಬುದೇ ಒಂದು ಸ್ನಾನ. ತನ್ನನ್ನು ತಾನು ತಿಳಿದುಕೊಳ್ಳದೆ ನಿಜವಾದ ಸ್ನಾನ. ಅನ್ಯಾಯ ಮಾಡದಿರುವುದೊಂದು ಸ್ನಾನ. ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾರೆ. ಎಷ್ಟೋ ಬಡಬಗ್ಗರಿಗೆ ಅನ್ಯಾಯ ಮಾಡಿ, ಮತ್ತೊಬ್ಬರಿಗೆ ಮೋಸ ಮಾಡಿ ಯಾವ ತೀರ್ಥದಿಂದ ಪಾಪಲ್ಲಿ ಹೋಗುತ್ತಾ? ಅವುಗಳು ಎಷ್ಟೋ ಅನ್ಯಾಯ ಮಾಡ್ತೀರಿ, ಅಲ್ಲೇ ಸ್ನಾನ ಮಾಡ್ತೀರಿ. ಅದರಿಂದ ಏನು ಲಾಭ? ಅದಕ್ಕೆ ಅನ್ಯಾಯ ಮಾಡದಿರೋದೇ ಒಂದು ಸ್ನಾನ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ರೆ, ಇನ್ನೊಬ್ಬರಿಗೆ ಮೋಸ ಮಾಡದಿರೋದೇ, ಮತ್ತೊಬ್ಬರಿಗೆ ಎಣಿಸೋದೇ ಅದು ನಿಜವಾದ ಸ್ನಾನ ಅಂತ. ಅನ್ನದಾನ ಮಾಡೋದೊಂದು ಸ್ನಾನ. ಅನ್ನದಾನ ಮಾಡಿದ ಪುಣ್ಯ ಇನ್ನೊಂದು. ಅನ್ನದಾನ ಪುಣ್ಯ, ಅನ್ನದಾನ ಮಹಾದಾನ. ಅದು ಎಲ್ಲ ಅನ್ನದ ಮನುಷ್ಯ, ಅನ್ನಕ್ಕೆ ಹುಟ್ಟಿದ ಜೀವ. ಅನ್ನ ಕೊಟ್ಟಾಗ ಮಾತ್ರ ಸಂತೃಪ್ತ. ನೀವೆಷ್ಟೇ ಹಣ ಐಶ್ವರ್ಯ ಕೊಟ್ಟು ಕೂಡ ಸಾಕಾಗಂಗಿಲ್ಲ. ಅನ್ನ ಮಾತ್ರ ಮನುಷ್ಯ ಸಾಕಂತಾನೆ. ಅದಕ್ಕೊಂದೇ ತೃಪ್ತಿ ಪಡ್ತಾನೆ, ಸಂತೃಪ್ತ ಅನ್ನಕ್ಕೆ. ಆದ್ದರಿಂದ ಅನ್ನದಾನ ಮಾಡೋ ಮೂಲಕ ನೀವು ಪುಣ್ಯವನ್ನು ಪಡೆಯಬಲ್ಲರಿ. ಅನ್ನದಾನವು ಮಾಡೋದೊಂದು ಸ್ನಾನ. ಅನ್ನದಾನ ಮಾತ್ರ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ್ದು ಅನ್ನದಾನ. ಯಾಕಂದರೆ ಮನುಷ್ಯ ಅನ್ನ ಕೊಟ್ಟು ಜೀವ, ಅನ್ನ ಬಯಸ್ತಾನೆ, ಅನ್ನದಿಂದಲೇ ಬದುಕು ಕಟ್ಟಿಕೊಳ್ತಾನೆ. ಹಾಗಾಗಿ ನಾವು ಅನ್ನದಾನ ಮಾಡೋದು ಪುಣ್ಯದ ಕೆಲಸ, ಅದೇ ಸ್ನಾನ. ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಪರಮಾತ್ಮನೇ ನಿನ್ನ ಧ್ಯಾನ ಮಾಡೋದೇ ನಿತ್ಯ ಗಂಗಾ ಸ್ನಾನ. ಎಲ್ಲ ಸ್ನಾನದಲ್ಲಿ ಗಂಗಾ ಸ್ನಾನ ಅತ್ಯಂತ ಪವಿತ್ರ. ಗಂಗಾ ಸ್ನಾನ ತುಂಗಪ್ಪ ಅಂತ ಹೇಳ್ತಾ ಜನ. ಗಂಗೆಯಲ್ಲಿ ಮಿಂದಾಗ, ಗಂಗೆ ಅತ್ಯಂತ ಪವಿತ್ರಳು, ಪಾವನಳು. ಆ ಗಂಗೆಯಲ್ಲಿ ಮಿಂದ ಮೂಲಕ ನಮ್ಮೆಲ್ಲ ಪಾಪಗಳು ಹೋಗುತ್ತವೆ. ಒಂದು ನಂಬಿಕೆ ಇದೆ, ಅದು ನಂಬಿಕೆ ಅಷ್ಟೇ, ಅದು ಸತ್ಯ ಅಲ್ಲ. ಹಾಗಾಗಿ ಹರಿ ನಿನ್ನ ಧ್ಯಾನ ಅಂದರೆ ಪರಮಾತ್ಮನ ಧ್ಯಾನ. ಯಾಕಂದ್ರೆ ಗಂಗಾ ನದಿ ಮಿಂದಕ್ಕೆ ಮಾತ್ರ ಮೋಕ್ಷ ಸಿಗಲ್ಲ, ಯಾರು ಪಾವನ ಆಗಲ್ಲ. ಆದರೆ ಹರಿಯನ್ನ, ವಿಷ್ಣುವನ್ನ, ಪರಮಾತ್ಮನ ಧ್ಯಾನ ಮಾಡೋ ಮೂಲಕ ಅದು ನಿಜವಾದ ಜ್ಞಾನ. ಯಾಕಂದರೆ ಪರಮಾತ್ಮನೇ ನಮ್ಮನ್ನು ಭವಬಂಧನದಿಂದ ಪಾರು ಮಾಡಬಲ್ಲ. ಈ ಭವದ ಸಂಕಟದಿಂದ, ಹುಟ್ಟು ಸಾವುಗಳ ಚಕ್ರದಿಂದ ಪಾರು ಮಾಡಬಲ್ಲಂದರೆ ಹರಿಯ ಧ್ಯಾನವೇ ಅದು ನಿತ್ಯ ಗಂಗಾಸ್ನಾನ. ಒಂದಿನವಾಗಿ ನೀವು ಗಂಗಾ ಸ್ನಾನ ಮಾಡ್ಬೋದು, ಆದರೆ ಹರಿನಾಮ ಸ್ಮರಣೆ ಅಂತಕ್ಕಂಥದ್ದು ಮಾಡೋದ್ರಿಂದ ನಿತ್ಯ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತದೆ. ಪರಸತಿಯ ಭ್ರಮಿಸಿದರೆ ಒಂದು ಸ್ನಾನ.
ಇವನು ಹೇಳ ನಿಜವಾಗಿ ಎಂಥ ಸ್ನಾನ ಅಂದರೆ ಪರಾಸತಿಯನ್ನು ಭ್ರಮಿಸದೇ ಇರುವುದು ಒಂದು ನಿಜವಾದ ಸ್ನಾನ ಅಂತ. ಅದರಿಂದ ಮತ್ತೊಬ್ಬ ಪರನಾರಿಯನ್ನು ಕಂಡಾಗ ಪಾರ್ವತಿ ರೂಪ ಕಾಣಬೇಕು, ಪರನಾರಿಯನ್ನು ಕಂಡಾಗ ಪಾರ್ವತಿ ಸ್ವರೂಪ ತಾಯಿ ಸ್ವರೂಪ ಅಂತ ಕಾಣಬೇಕು. ಪರನಾರಿಯಲ್ಲಿ ಯಾಕೆ ಹೇಳ್ತಾಂದ್ರೆ ಮದುವೆಯಾದವರು ಪರಸ್ತ್ರೀಯನ್ನು ಬಯಸಬಾರದು. ಅಂದರೆ ತನ್ನ ಸತಿ ಇದ್ದಾಳೆ, ಅವಳೊಂದಿಗೆ ಸಂಸಾರ ಮಾಡುವ ಸುಖ ಆನಂದ. ಪರನಾರಿ ಭ್ರಮೆ ಅಂದರೆ ಅವಳನ್ನು ಬಯಸುವುದೇ ಭ್ರಮೆ, ಅಂದರೆ ತನ್ನದಲ್ಲದ ವಸ್ತುವನ್ನು ಬಯಸಿತು ಭ್ರಮೆಯಾಗುತ್ತದೆ. ಹಾಗಾಗಿ ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ಥಾನ, ಪರಸತಿಯನ್ನು ಬಯಸಬಾರದು, ಪರಸತಿಯನ್ನು ಪಾರ್ವತಿ ಅಂತ ತಿಳಿದು ಗೌರವಿಸಬೇಕು. ಪರನಿಂದೆಯ ಮಾಡದಿದ್ದರೊಂದು ಸ್ಥಾನ, ಇನ್ನೊಬ್ಬರ ಬಗ್ಗೆ ನಿಂದೆ ಬರೀ ನಮ್ಮ ಬದುಕಿನೆಲ್ಲ ಭಾಳಷ್ಟು ಬರೀ ನಿಂದೆ ಮಾಡಿ ಇನ್ನೊಬ್ಬರಿಗೆ ಟೀಕೆ ಮಾಡೋದು, ಇನ್ನೊಬ್ಬರಿಗೆ ಆಡಿಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಕುಹಕ ಮತ್ತು ಇದೆ ಜನರ ಸ್ವಭಾವ. ಅದು ಬೇಡ, ಅದರಿಂದ ಪಾಪ ಬರ್ತಲ್ಲ. ಪರನಿಂದೆ ಅಂತ ಮಹಾಪಾಪ ಯಾವುದಿಲ್ಲ, ಪರನಿಂದೆಯೇ ಎಲ್ಲ ಮಹಾಪಾಪ ಆಗುತ್ತೆ. ಪರನಿಂದೆಯ ಮಾಡದಿದ್ದೊಂದು ಸ್ಥಾನ, ನಿಂದೆ ಮಾಡಿದ ಪಾಪ ಕೆಲಸ. ನೀ ಇನ್ನೊಬ್ಬರು ಆಡಿಕೊಂಡು ಯಾವನಿದೆ ಸ್ನಾನ ಮಾಡಿ ಏನಾಗುತ್ತೆ? ಅದರಿಂದ ಫಲ ಇಲ್ಲ, ಯಾವುದೇ ಲಾಭ ಇಲ್ಲ. ಆದ್ದರಿಂದ ಪರನಿಂದೆಯ ಮಾಡದಿದ್ರು ಅದೇ ಒಂದು, ನೀವು ಪರರ ನಿಂದೆ ಮಾಡಿದರೆ ನಿಮ್ಮ ಮನಸ್ಸು ಮಲಿನತೆ ಕಳೆದು ಹೋಗುತ್ತಲ್ಲ, ಮನಸ್ಸು ಪರಿಶುಭ್ರ ಆಗುತ್ತಾ. ಆ ಮನಸ್ಸಿನ ಪರಿಶುಭ್ರತೆಯೇ ನಿಜವಾದ ಸ್ನಾನ. ಪರೋಪಕಾರ ಮಾಡೋದೊಂದು ಸ್ನಾನ, ಇನ್ನು ಪರರಿಗೆ ಉಪಕಾರಿ ಆಗಬೇಕು ಮನುಷ್ಯ. ಪರೋಪಕಾರಂ ಇದಂ ಶರೀರಂ ಅಂತಾರಲ್ಲ, ಪರೋಪಕಾರ ಅತ್ಯಂತ ಶ್ರೇಷ್ಠ ಗುಣ. ಪರೋಪಕಾರ ಮಾಡೋ ಮನುಷ್ಯರೇ ಶ್ರೇಷ್ಠ ಮನುಷ್ಯರು. ಇನ್ನೊಬ್ಬರ ಒಳಿತಿಗಾಗಿ, ಮತ್ತೊಬ್ಬರ ಕಲ್ಯಾಣಕ್ಕಾಗಿ ಯಾರು ದುಡಿತಾರೋ, ಯಾರು ಶ್ರಮಿಸುತ್ತಾರೋ ಅವರೇ ನಿಜವಾದ ಸಂತರು, ಶರಣರು, ಮಹಾತ್ಮರು, ಮಹಾಂತರು. ಅಂತ ಬದುಕಿ ಪರೋಪಕಾರ ನಮ್ಮದು ನನಗೋಸ್ಕರ, ನನ್ನವರಿಗೋಸ್ಕರ, ನಮ್ಮ ಬಂಧು ಬಾಂಧವ ದುಡಿಯೋದೇ ದುಡ್ಡು ಕಲಿಸಲ್ಲ, ಅದು ನಮ್ಮ ಕರ್ತವ್ಯ. ಆದರೆ ನನ್ನವರ ಹೊರತಾಗಿ ಮತ್ತೊಬ್ಬರಿಗಾಗಿ, ಅನ್ಯರಿಗಾಗಿ, ಪರರಿಗಾಗಿ ದುಡಿದರೆ ಅದೇ ಆ ಬದುಕೇ ಶ್ರೇಷ್ಠವಾದ ಬದುಕು. ಅಂತ ಪರಹಿತಕ್ಕಾಗಿ ದುಡಿಯುವವರೇ ಶ್ರೇಷ್ಠರು. ಅಂತ ಪರಹಿತಕ್ಕಾಗಿ ದುಡಿಯುವುದೇ ನಿಜವಾದ ಸ್ಥಾನ. ಪರತತ್ವವನ್ನು ಅರಿತುಕೊಂಬುದೇ ಒಂದು ಸ್ಥಾನ, ಪರತತ್ವವನ್ನು ಅರಿತುಕೊಳ್ಳೋದೇ ನಿಜವಾದ ಸ್ಥಾನ. ಅಂದರೆ ಪರತತ್ವ ಯಾವುದು? ಪರಮಾತ್ಮನ ತತ್ವವೇ ಪರತತ್ವ. ಈ ಜಗತ್ತಿನ ಎಲ್ಲ ಮತಧರ್ಮಗಳಿವಲ್ಲ, ಇವು ಯಾವ ತತ್ವ ಅಲ್ಲ. ಪರತತ್ವ ಅಂತಕ್ಕಂಥದ್ದು ಎಲ್ಲ ಮತಧರ್ಮಗಳನ್ನು ಮೀರಿದ ಪರಮಾತ್ಮನ ತತ್ವವೇ ಪರತತ್ವ. ಮತ, ಧರ್ಮ, ಪಂಥಗಳೆಲ್ಲ ಮನುಷ್ಯರನ್ನ ಬಂಧನಕ್ಕೆ ಇಡುತ್ತವೆ. ಇದರ ಪರತತ್ವ ಅಂತ ಯಾವುದೇ ಬಂಧನಕ್ಕೆ ಒಳಗಾಗಿಲ್ಲ. ಯಾವುದೇ ಪರಮಾತ್ಮ ಅಂತಕ್ಕಂಥದ್ದು ಮನುಷ್ಯ ಮಿತಿಯ ಶಾಸ್ತ್ರಕ್ಕೆ ಒಳಗಾಗಿಲ್ಲ. ಮನುಷ್ಯರ ಮಿತಿಗೆ ಅವನು ಕಟ್ಟು ಬಿದ್ದಿಲ್ಲ. ಆದ್ದರಿಂದ ಅಂಥ ಪರಮಾತ್ಮನ ಅರಿತುಕೊಳ್ಳುವ ಜ್ಞಾನವೇ ಪರತತ್ವ ಜ್ಞಾನ. ಪರತತ್ವ ಎಲ್ಲಕ್ಕೂ ಮೀರಿದ ತತ್ವ. ಇದು ನಮ್ಮದು ಧರೆಯ ತತ್ವ. ಈ ಧರಾ ತತ್ವದಲ್ಲಿ ಎಲ್ಲ ಮತ, ಧರ್ಮ, ಪಂಥಗಳು ಬರ್ತವೆ. ಆದರೆ ಇದರ ಆಚೆಗಿರುವನೇ ಪರಮಾತ್ಮ. ಈ ನರರ ಮಿತಿಗೆ ಒಳಗಾಗದ ಅತೀತನೇ ಪರಮಾತ್ಮ. ಅಂತ ಪರಮಾತ್ಮನ ಜ್ಞಾನವನ್ನು ಅರಿತುಕೊಳ್ಳುವುದೇ ಪರತತ್ವ. ಆ ಪರತತ್ವದಲ್ಲಿ ನಾವು ನಿತ್ಯ ಸ್ನಾನ ಮಾಡಬೇಕು. ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ. ಇಲ್ಲಿ ಹೇಳ್ತಾರೆ ನಿಜವಾದ ಸ್ನಾನ ಸಾಧು ಸಜ್ಜನರ ಸಂಘ. ಸಾಧು ಸಜ್ಜನರ ಸಂಘದ ನಾವಿದ್ದರೆ ನಮ್ಮೆಲ್ಲ ಪಾಪಗಳು, ನಮ್ಮೆಲ್ಲ ದುಷ್ಕೃತ್ಯಗಳು ಅಳಿದು ಹೋಗ್ಬಿಡ್ತವೆ, ನಾವು ಸುಟ್ಟು ಹೋಗ್ಬಿಡ್ತವೆ. ಯಾಕಂದ್ರೆ ಸಾಧು ಸಜ್ಜನ ಅತ್ಯಂತ ಪವಿತ್ರ. ಎಲ್ಲ ಸಾಧುಗಳ ಗುರು ಮತ್ತು ಸಾಧುಗಳ ಪಾದದಲ್ಲಿ ಸಕಲ ತೀರ್ಥ ಅಂತ ಹೇಳ್ತಾರೆ. ಗುರುಪಾದದಲ್ಲಿ ಸಕಲ ತೀರ್ಥ, ಎಲ್ಲ ತೀರ್ಥಗಳು ಗುರುವಿನ ಪದದಲ್ಲಿ ಇರ್ತಾವೆ, ಪಾದಡಿ ಇರ್ತಾವಲ್ಲ. ಆದ್ದರಿಂದ ಅಂತ ಸಾಧು ಸಜ್ಜನರು, ಯಾಕಂದ್ರೆ ಅವರೆಲ್ಲ ಪರಮಾತ್ಮನನ್ನು ಬಯಸಿ, ಧ್ಯಾನಿಸಿ, ಪೂಜಿಸಿ ಅವರು ಪರಮಾತ್ಮ ಸ್ವರೂಪರೇ ಆಗಿರ್ತಾರೆ. ಎಲ್ಲ ಪಾಪ ಮುಕ್ತರಾಗಿರ್ತಾರೆ. ಸಾಧು ಸಜ್ಜನ ಸಂಘದ ಯಾಕಿರ್ಬೇಕು ಅಂದರೆ ಅವರು ಪಾಪ ಮುಕ್ತರು. ನಾವು ನಮ್ಮ ಬದುಕಿನಲ್ಲಿ ಪಾಪಾತ್ಮರೊಂದಿಗೆ ಬೆರೆತು ನಾವು ಪಾಪಾತ್ಮರಾಗೋದಕ್ಕಿಂತ ಸಾಧು ಸಜ್ಜನರ ಸಂಘದೊಳಗಿದ್ದು ಇದ್ದರೆ ಅದೇ ಒಂದು ಸ್ನಾನ ಅಂತ. ಅಂದರೆ ನಮ್ಮ ಮನಸ್ಸು ಕೂಡ ಅವರ ಸಂಘದಿಂದ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೆ. ಮನಸ್ಸಿನ ಪರಿಶುದ್ಧಿಯೇ ನಿಜವಾದ ಸ್ನಾನ. ಭೇದ ಒಳಿದಡೆ ಒಂದು ಸ್ನಾನ. ಇಲ್ಲಿ ಹೇಳ್ತಾರೆ ನಿಜವಾಗಿ ಕನಕದಾಸರ ದರ್ಶನ ದೃಷ್ಟಿ ಇಲ್ಲಿದೆ. ಭೇದ ಒಳಿದರೆ ನಾವು ಪ್ರಪಂಚವನ್ನು ಭೇದ ದೃಷ್ಟಿ ನೋಡ್ತೀವಿ. ಅಂದರೆ ಪ್ರಪಂಚದ ಒಳಿತು ಕೆಡುಕು, ರಾಗ ದ್ವೇಷ, ಮೋಹ ಮಮಕಾರಗಳು, ಅಂದರೆ ಬೇಕಾದವರು ಬೇಡವಾದವರು, ಸರಿ ತಪ್ಪು ಏನು ನೋಡ್ತಲ್ಲ, ಈ ಎಲ್ಲ ಭೇದಗಳು ಎಲ್ಲಿ ಬರುತ್ತೆ? ನಮ್ಮಲ್ಲಿ ಭೇದ ದೃಷ್ಟಿ ಕೂಡ ನಾವು ಜನರನ್ನ, ಜಗತ್ತನ್ನ, ಸೃಷ್ಟಿಯನ್ನ, ಪ್ರಕೃತಿಯನ್ನು ನಾವು ಭೇದ ದೃಷ್ಟಿ ನೋಡ್ತೀವಿ. ಈ ಭೇದ ದೃಷ್ಟಿ ಅಳಿದು, ಎರಡೆಂಬ ಭಾವ ಅಳಿದು, ಉಭಯ ಭಾವ ಅಳಿದು, ಅಭಯ ಭಾವಗಳು ಅಂದರೆ ಎಲ್ಲ ಒಂದೇ ಒಂದಕ್ಕಂಥ ಭಾವವನ್ನು ಒಂದುಗೂಡಬೇಕು. ಭೇದ ಭಾವ ಅಳಿದು ಅಭೇದ ಭಾವ ಕೂಡ ಅಂದರೆ ಪರಮಾತ್ಮನ ಪೂರ್ಣವಾಗಿದ್ದಾನೆ. ಅವನಿಂದ ಹೊರಹೊಮ್ಮಿದ ಈ ಸೃಷ್ಟಿ ಪ್ರಕೃತಿ ಕೂಡ ಪೂರ್ಣವಾಗಿದೆ. ಇಲ್ಲಿ ತನಕ ಎಲ್ಲ ಮನುಷ್ಯರು ಪರಿಪೂರ್ಣರೇ, ಯಾರಲ್ಲೂ ದೋಷ ಇಲ್ಲ. ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಎಲ್ಲರಲ್ಲೂ ಅದೇ ಅಂತರ್ಗತನಾದ ಆತ್ಮ ಚೈತನ್ಯ ಎಲ್ಲರಿರುವುದರಿಂದ ಎಲ್ಲರೂ ಸರಿ ಸಮಾನಕ್ಕಂಥ ಅಭೇದ ದೃಷ್ಟಿಯನ್ನು ನಾವು ಅಳವಡಿಸಿಕೊಂಡ್ರೆ ಅದೇ ನಿಜವಾದ ಸ್ನಾನ ಅಂತ. ಎಲ್ಲಿವರೆಗೆ ನಮ್ಮಲ್ಲಿ ಭೇದ ದೃಷ್ಟಿ ಇರುತ್ತೋ ಅಲ್ಲಿವರೆಗೆ ನಾವು ಪೂರ್ಣರಾಗ ಸಾಧ್ಯವಿಲ್ಲ. ಪೂರ್ಣತ್ವ ಎನ್ನುವುದು ಭೇದವನ್ನು ಅಳೆದುಕೊಂಡ ಅಭೇದ ದೃಷ್ಟಿ. ನಾವು ಅಭೇದ ದೃಷ್ಟಿ ಅಳವಡಿಸಿಕೊಂಡಾಗ ಮಾತ್ರ ಪೂರ್ಣರಾಗುತ್ತೇವೆ, ಪೂರ್ಣತ್ವವನ್ನು ಹೊಂದುತ್ತೇವೆ. ಆದಿಮೂರ್ತಿ ಕಾಯಿಲೆ ಯಾದಿಕೇಶವನ ಪಾದ ಧ್ಯಾನವೇ ನಿತ್ಯ ಗಂಗಾ ಸ್ನಾನ.
ಆದಿಮೂರ್ತಿನ ಎಲ್ಲರಿಗೂ ಜಗತ್ತಿನ ಆದಿಯಲ್ಲಿದ್ದವನು ಅಂತ ಹೇಳ್ತಾರೆ ತಮ್ಮ ಪರಮಾತ್ಮ. ಹರಿ ಆದಿಮೂರ್ತಿ, ಜಗತ್ತಿನ ಮೊದಲ ಮೂರ್ತಿ, ಜಗತ್ತಿನ ಆದಿಶಕ್ತಿಯವನು, ಅವನೇ ಆದ್ಯಂತರಹಿತನಾದ ಆದಿಮೂರ್ತಿಯಾದ ಕಾಗಿನಲ್ಲಿ ಆದಿಕೇಶವನ, ನನ್ನ ಒಡೆಯ ಆದಿಕೇಶವನ ಪಾದ ಧ್ಯಾನ ಮಾಡೋದು ನಿತ್ಯ ಗಂಗಾ ಸ್ನಾನ. ಅವ್ರು ಹೇಳ್ತಾರೆ ಇಲ್ಲಿ ನಮ್ಮ ಬದುಕನ್ನು ನಾವು ಉತ್ತಮಪಡಿಸಿಕೊಳ್ಳಬೇಕು, ಬದುಕನ್ನು ಸಾರ್ಥಕಪಡಿಸಿಕೊಳ್ಬೇಕಂದ್ರೆ ನಾವು ಏನೆಲ್ಲ ಮಾಡ್ಬೇಕಂತ ನಿಜವಾದ ಸ್ನಾನ. ಈಗೆಲ್ಲ ನಾವು ಹೋಗಿ ನದಿ ಸರೋವರ ಕೆರೆ ಬಾವಿಗಳು ಮೀಬಹುದು, ಅದರಿಂದ ಏನು ಉಪಯೋಗಿಲ್ಲ. ಅದು ಕೇವಲ ನಮ್ಮ ಮನವನ್ನು ನಮ್ಮ ದೇಹವನ್ನು ತೊಳೆದುಕೊಂಡ ಭ್ರಾಂತಿ. ಆದರೆ ನಾವು ನಿಜವಾಗಿ ತೊಳೆಯಬೇಕಾದ್ದು ಮೈಯನ್ನಲ್ಲ ಮನಸ್ಸನ್ನು. ನಾವು ತೊಳೆಯಬೇಕಾದ್ದು ಮೈಯನ್ನಲ್ಲ ಮನಸ್ಸನ್ನು. ನೀವು ಮೈಯನ್ನು ಎಷ್ಟೇ ಶುದ್ಧೀಕರಿಸಿಕೊಂಡು ಮನಸ್ಸು ಮಲಿನವಾದಾಗ, ಮನಸ್ಸು ಕಲ್ಮಶಗೊಂಡಿದ್ದರೆ ಅದರಿಂದ ಯಾವ ಫಲವಿಲ್ಲ. ನಾವು ಸಾಗಬೇಕಾದ ಪಥ ಪರಮಾತ್ಮನ ಪಥ. ಆ ಪಥಕ್ಕೆ ಜ್ಞಾನ ಸ್ನಾನವೇ ನಿಜವಾದ ಸ್ನಾನ. ಆದ್ದರಿಂದ ನಾವು ಜ್ಞಾನ ತೀರ್ಥದಲ್ಲಿ ಮಿಂದು ಮಡಿಯಾಗಬೇಕು. ಅಂದಾಗ ಮಾತ್ರ ಪರಮಾತ್ಮನು ನಮ್ಮನ್ನು ಒಲಿದು ಉದ್ಧರಿಸುತ್ತಾನೆ ಎನ್ನುವ ಸಂದೇಶವನ್ನು ಸಾರುವ ಮೂಲಕ ಕನಕದಾಸರು ಇಂತಹ ನಾವು ಮಾಡ್ತಕ್ಕ ಆ ನದಿ ಸ್ನಾನ, ಈ ಸರೋವರ ಸ್ನಾನ, ಸಮುದ್ರ ಸ್ನಾನ ಹೇಳ್ತಲ್ಲ ಶಾಸ್ತ್ರಗಳು, ಎಲ್ಲ ಯಾವುದೇ ಶಾಸ್ತ್ರಗಳ ಮಾತಿನಲ್ಲಿ ಅರ್ಥ ಇಲ್ಲ. ಇದು ಕೇವಲ ವ್ಯರ್ಥ. ಅಂಥವರ ಮಾತುಗಳನ್ನು ಕೇಳದೆ ನೀವು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಮನಸ್ಸನ್ನು ತೊಳೆದುಕೊಂಡು ಮಲಮುಕ್ತರಾಗಿ ಮಹಾತ್ಮರಾಗಿರತಕ್ಕಂಥ ಸಂದೇಶವನ್ನು ಸ್ನಾನ ಮಾಡಿರು ಜ್ಞಾನ ತೀರ್ಥದಲ್ಲಿ ಈ ತಮ್ಮ ಕೀರ್ತನೆ ಹೇಳಿದ್ದಾರೆ.